ಹರೇ ಕೃಷ್ಣ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ಪಾಟಿಫೈ ಹಾಗೂ ಅಮೆಝಾನ್ ಮ್ಯೂಸಿಕ್ನಲ್ಲಿ ಕೃಷ್ಣಾಮೃತ ಕೇಳ್ತಾ ಪ್ರೋತ್ಸಾಹ ನೀಡ್ತಿರೋ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇತರರೊಂದಿಗೂ ಹಂಚಿ ಪ್ರೋತ್ಸಾಹಿಸಿ. ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ಪೂಜಿತ ತಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಮಲ್ಲಿಗೆ, ಚಂದ್ರ, ಹಿಮದ ಹಾಗೆ ಬಿಳುಪಾಗಿರುವ ಹಾರವನ್ನು ಧರಿಸಿರುವ, ಶುಭ್ರವಾದ ವಸ್ತ್ರವನ್ನು ಧರಿಸಿ ಹೊಳೆಯುತ್ತಿರುವ, ಕೈಯಲ್ಲಿ ವೀಣೆಯನ್ನು ಹಿಡಿದು ಬಿಳಿಯ ತಾವರೆಯ ಮೇಲೆ ಕುಳಿತಿರುವ, ಬ್ರಹ್ಮ ಅಚ್ಯುತ ಶಂಕರರಿಂದ ಸದಾಕಾಲ ಪೂಜಿಸಲ್ಪಡುವ ತಾಯಿ ಸರಸ್ವತಿಯು ನಮ್ಮೆಲ್ಲರ ಅಜ್ಞಾನವನ್ನು ಹೋಗಲಾಡಿಸಿ ಕಾಪಾಡಲಿ. ಕೃಷ್ಣಾಮೃತದ ಹೊಸ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ವಸಂತ ಪಂಚಮಿಯ ಮಹತ್ವ ತಿಳ್ಕೊಳ್ಳೋಣ. ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಿಸಲ್ಪಡುವ ವಸಂತ ಪಂಚಮಿ ಋತುಗಳ ರಾಜ ವಸಂತ ಕಾಲವನ್ನು ಸ್ವಾಗತಿಸಲು ಸಿದ್ಧತೆಯನ್ನು ಪ್ರಾರಂಭಿಸುವಂತೆ ಸೂಚಿಸೋ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ ಅನ್ನೋ ನಂಬಿಕೆ ಇದೆ. ದಕ್ಷಿಣ ಭಾರತದಲ್ಲಿ ಅಷ್ಟು ಹೆಚ್ಚಾಗಿ ಇದರ ಆಚರಣೆ ಇಲ್ಲದೇ ಇದ್ದರೂ ಉತ್ತರ ಭಾರತದಲ್ಲಿ, ಅದರಲ್ಲೂ ಒಡಿಶಾ, ಬಿಹಾರ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಅಸ್ಸಾಂ ರಾಜ್ಯಗಳಲ್ಲಿ ಅನೇಕ ಜನರು ಹಳದಿ ಅಥವಾ ಬಿಳಿ ಬಟ್ಟೆ ಧರಿಸಿ ಹಳದಿ ಬಣ್ಣದ ಹೂಗಳಿಂದ ಎಲ್ಲ ಕಡೆ ಅಲಂಕಾರ ಮಾಡಿ ಹಳದಿ ಬಣ್ಣದ ಪ್ರಸಾದವನ್ನು ತಯಾರಿಸಿ ದೇವಿ ಸರಸ್ವತಿಯನ್ನು ಪೂಜಿಸ್ತಾ ವಸಂತ ಪಂಚಮಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಭಾರತ ಅಲ್ಲದೆ ನೇಪಾಳಿಯರು ಕೂಡ ವಸಂತ ಪಂಚಮಿನ ಆಚರಿಸ್ತಾರೆ. ಬಾಲಿ ಹಾಗೂ ಇಂಡೋನೇಷ್ಯಾದಲ್ಲಿ ಸರಸ್ವತಿಯ ಮಹಾನ್ ದಿನ ಹರಿರಾಯ ಸರಸ್ವತಿ ಅಂತ ಆಚರಿಸ್ತಾರೆ. ಕೆಲವು ಕಡೆ ಶ್ರೀ ಪಂಚಮಿ ಅಂತ ಕರೆಸ್ಕೊಳ್ಳೋ ಈ ಹಬ್ಬದಲ್ಲಿ ಸ್ವಲ್ಪ ಜನ ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ. ಇಷ್ಟೆಲ್ಲ ವಿಶೇಷತೆ ಇರೋ ವಸಂತ ಪಂಚಮಿಯ ಸುತ್ತ ಅನೇಕ ಕಥೆಗಳಿವೆ. ಅದನ್ನು ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ವಸಂತ ಪಂಚಮಿ ಜ್ಞಾನದ ಮಾತೃದೇವತೆಯಾದ ಸರಸ್ವತಿಯ ಆರಾಧನೆಯ ದಿನ. ಆದ್ದರಿಂದ ಇದನ್ನು ಸರಸ್ವತಿ ಪೂಜೆ ಅಂತಾನೂ ಕರೀತಾರೆ. ಕನ್ನಡಿಗರು ಸರಸ್ವತಿ ಪೂಜೆನ ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತೀವಿ. ಆದರೆ ಉತ್ತರ ಭಾರತದಲ್ಲಿ ಸರಸ್ವತಿ ಪೂಜೆಯನ್ನು ವಸಂತ ಪಂಚಮಿಯ ದಿನ ಮಾಡ್ತಾರೆ. ಇದಕ್ಕೆ 2 ಮುಖ್ಯ ಕಾರಣ ಇದೆ. ಬ್ರಹ್ಮ ಈ ಲೋಕನ ಸೃಷ್ಟಿ ಮಾಡಿದಾಗ ಎಲ್ಲ ಕಡೆ ನಿಶ್ಶಬ್ದ ತುಂಬಿರುತ್ತೆ. ಹಾಗಾಗಿ ಸರಸ್ವತಿ ಸೃಷ್ಟಿಯಾದಾಗ ವೀಣಾವಾದನದಿಂದ ಈ ದಿನ ಎಲ್ಲ ಕಡೆ ನಾದ ತುಂಬಿ ಜನರ ಅಜ್ಞಾನ ಹೋಯಿತು ಮತ್ತು ಸೃಷ್ಟಿಯ ಎಲ್ಲ ಕಡೆ ಒಂದು ಹೊಸ ಚೈತನ್ಯ, ಉಲ್ಲಾಸ ತುಂಬಿತು ಅನ್ನೋ ನಂಬಿಕೆ ಇರೋದ್ರಿಂದ ವಸಂತ ಪಂಚಮಿನ ಆಚರಿಸ್ತಾರೆ. ಇನ್ನೊಂದು ಕಾರಣ ಏನಂದರೆ, ಪ್ರಾಚೀನ ಭಾರತದಲ್ಲಿ ಸರಸ್ವತಿ ನದಿ ಅತ್ಯಂತ ಮುಖ್ಯ ನದಿಗಳಲ್ಲಿ ಒಂದಾಗಿತ್ತು. ಈಗ ಆ ನದಿ ಬತ್ತೋಗಿ ಗುಪ್ತಗಾಮಿನಿಯಾಗಿ ಹರಿಯುತ್ತೆ ಅನ್ನೋ ನಂಬಿಕೆ ಇದೆ. ಪ್ರಾಚೀನ ಕಾಲದಲ್ಲಿ ಚಳಿಗಾಲ ಅಂತ್ಯ ಆಗೋ ಸಮಯದಲ್ಲಿ, ಅಂದರೆ ವಸಂತ ಕಾಲದ ಆಗಮನ ಸೂಚಿಸೋ ಈ ವಸಂತ ಪಂಚಮಿಯ ಸಮಯದಲ್ಲಿ ಹಿಮಾಲಯದ ಹಿಮ ಎಲ್ಲ ಕರಗಿ ಸರಸ್ವತಿ ನದಿ ತುಂಬಿ ಹರಿತಾ ಇತ್ತು. ಸರಸ್ವತಿ ನದಿ ದಡದಲ್ಲಿ ಬೆಳೆದಿದ್ದ ಸಾಸಿವೆ ಗಿಡಗಳಲ್ಲಿ ಹಳದಿ ಹೂಗಳು ಅರಳಿ ಮೈಲ್ಗಟ್ಲೆ ನದಿಯ ದಡ ಎಲ್ಲ ಹಳದಿ ಹೂಗಳಿಂದ ಅಲಂಕಾರ ಮಾಡ್ದಂಗೆ ಅದ್ಭುತವಾಗಿ ಕಾಣ್ತಾ ಇತ್ತು. ಜೊತೆಗೆ ಈ ಸರಸ್ವತಿ ನದಿ ದಡದಲ್ಲಿ ಅನೇಕ ಋಷಿಗಳ ಆಶ್ರಮ ಕೂಡ ಇತ್ತು. ಜ್ಞಾನಿಗಳು, ಋಷಿಗಳೆಲ್ಲ ಸರಸ್ವತಿ ನದಿ ದಡದಲ್ಲಿ ವೇದ ಉಪನಿಷತ್ತುಗಳನ್ನು ಪಠಿಸ್ತಾ ಅನೇಕ ದಿವ್ಯವಾದ ಗ್ರಂಥಗಳನ್ನು ರಚಿಸ್ತಾ ಇದ್ರು. ಹಾಗಾಗಿ ವಸಂತ ಪಂಚಮಿಯ ದಿನ ಜ್ಞಾನದ ಸಂಕೇತ ಅಂತ ಹಳದಿ ಹೂಗಳಿಂದ ಜ್ಞಾನದಾತೆಯಾದ ಸರಸ್ವತಿನ ಪೂಜೆ ಮಾಡ್ತಾ ವಸಂತ ಕಾಲದ ಪ್ರಾರಂಭಕ್ಕೆ ತಯಾರಿ ಮಾಡ್ತಾ ಉತ್ಸವದ ರೀತಿಯಲ್ಲಿ ಹೋಳಿ ಹಬ್ಬ ಬರೋ ತನಕನೂ ಆಚರಿಸ್ತಾ ಇದ್ರು ಅಂತ ನಂಬಿಕೆ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ವಸಂತ ಪಂಚಮಿಯಂದು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಮಕ್ಕಳು ವಿದ್ಯಾಭ್ಯಾಸ ಆರಂಭ ಮಾಡ್ತಾರೆ. ವಸಂತ ಪಂಚಮಿನ ಕೆಲವರು ಮದನ ಪಂಚಮಿ ಅಂತಾನೂ ಕರೀತಾರೆ. ಅದಕ್ಕೆ ಕಾರಣ ಶಿವಪಾರ್ವತಿಯರ ವಿವಾಹದ ಸಲುವಾಗಿ ಮನ್ಮಥ ದಹನವಾದ ಕಥೆ. ಕೆಲವರ ಪ್ರಕಾರ ಪ್ರೀತಿಯ ಸಂಕೇತವಾದ ಕಾಮದೇವ ವಸಂತ ಪಂಚಮಿಯ ದಿನ ಗಾಢವಾದ ತಪಸ್ಸಿನಲ್ಲಿದ್ದ ಶಿವನನ್ನ ತನ್ನ ಹೂವಿನ ಬಾಣಗಳಿಂದ ಎಚ್ಚರ ಮಾಡಿ ನಂತರ ಶಿವನ 3ನೇ ಕಣ್ಣಿನ ಪ್ರಭಾವದಿಂದ ಭಸ್ಮವಾದ. ಹಾಗಾಗಿ ಈ ದಿನಕ್ಕೆ ಮದನ ಪಂಚಮಿ ಅನ್ನೋ ಹೆಸರಿದೆ ಅಂತ ಹೇಳ್ತಾರೆ. ರತಿ ಮಾಡಿದ ತಪಸ್ಸಿನ ಸಲುವಾಗಿ ಹೋಳಿ ಹಬ್ಬದ ದಿನ ರತಿ ಮನ್ಮಥನ ಮತ್ತೆ ಪಡೆದ್ಲು ಅನ್ನೋ ನಂಬಿಕೆ ಇದೆ. ಈ ಕಥೆನ ವಿಸ್ತಾರವಾಗಿ ಹೋಳಿ ಹಬ್ಬದ ದಿನ ತಿಳ್ಕೊಳ್ಳೋಣ. ಯಾಕಂದರೆ ಕಾಮದಹನದ ಆಚರಣೆನ ದಕ್ಷಿಣ ಭಾರತದಲ್ಲಿ ಹೋಳಿ ಹಬ್ಬದ ಸಮಯದಲ್ಲಿ ಮುಖ್ಯವಾಗಿ ಗಮನಿಸ್ತೀವಿ. ಆದರೆ 2024ರ ಕಾಕತಾಳೀಯ ಅನ್ನೋ ಹಾಗೆ ಪಾಶ್ಚಾತ್ಯರ ಪ್ರೀತಿದೇವ ಕ್ಯೂಪಿಡ್ ಪ್ರಭಾವ ಇರೋ ಪ್ರೇಮಿಗಳ ದಿನಾಚರಣೆ ಅಂದರೆ ವ್ಯಾಲೆಂಟೈನ್ಸ್ ಡೇ.
ಭಾರತದ ಪ್ರೀತಿಯ ದೇವರಾದ ಕಾಮದೇವನ ಕಥೆ ಸುತ್ತ ಆಚರಿಸೋ ವಸಂತ ಪಂಚಮಿ ಒಂದೇ ದಿನ ಬಂದಿದೆ. ವಸಂತ ಪಂಚಮಿ ಸುತ್ತ ಇರೋ ಮತ್ತೊಂದು ಕಥೆ ಅಂದರೆ ಗೋವರ್ಧನಗಿರಿಯಲ್ಲಿ ನಡೆದ ಶ್ರೀಕೃಷ್ಣನ ವಸಂತ ರಾಸಲೀಲೆ. ಈ ಕಥೆಯ ಪ್ರಕಾರ ಗೋವರ್ಧನಗಿರಿ ಮೇಲೆ ವಸಂತ ಪಂಚಮಿಯ ರಾತ್ರಿ ಕೃಷ್ಣನ ರಾಸಲೀಲೆನ ನೋಡೋಕ್ಕೆ ಸ್ವತಃ ಆ ಚಂದ್ರ ಪೌರ್ಣಮಿಯ ಚಂದ್ರನಂತೆ ಬೆಳಗ್ತಿದ್ದ. ಮತ್ತೆ ಒಂದು ಬ್ರಹ್ಮನ ರಾತ್ರಿಯ ಕಾಲದವರೆಗೂ ಹಾಗೇ ಇದ್ದ ಅನ್ನೋ ನಂಬಿಕೆ ಇದೆ. ಈ ಘಟನೆ ನಡೆದ ಸ್ಥಳನ ಚಂದ್ರ ಸರೋವರ ಅಂತ ಕರೀತಾರೆ. ವಸಂತ ಪಂಚಮಿ ಸುತ್ತ ಇರೋ ಇನ್ನೊಂದು ಜಾನಪದ ಕಥೆ ಅಂದರೆ ಅತ್ಯಂತ ಮೂರ್ಖನಾಗಿದ್ದ ಕಾಳಿದಾಸ ಹೆಂಡತಿಯಿಂದ ಅವಮಾನಿಸಲ್ಪಟ್ಟ ನಂತರ ಇದೇ ವಸಂತ ಪಂಚಮಿಯ ದಿನ ಆ ದೇವಿಯ ದಯೆಯಿಂದ ಸರಸ್ವತಿ ದೇವಿಯ ವರಪ್ರಸಾದದಿಂದ ಕವಿರತ್ನ ಕಾಳಿದಾಸ ಆದ್ರು ಅನ್ನೋ ನಂಬಿಕೆ ಇದೆ. ಉತ್ತರ ಭಾರತದ ಜಾನಪದ ಕಥೆಗಳ ಪ್ರಕಾರ ಶ್ರೀರಾಮ ಶಬರಿ ಕಚ್ಚಿಕೊಟ್ಟ ದ್ರಾಕ್ಷಿನ ತಿಂದ ದಿನ ವಸಂತ ಪಂಚಮಿಯನ್ನು ನಂಬಿಕೆ ಇದೆ. ಆದರೆ ದಕ್ಷಿಣ ಭಾರತದ ಕಥೆಗಳ ಪ್ರಕಾರ ಶ್ರೀರಾಮ ಶಬರಿನ ಭೇಟಿಯಾಗಿದ್ದು ಸಂಕ್ರಾಂತಿಯ ದಿನ ಅನ್ನೋ ನಂಬಿಕೆ ಇದೆ. ಇದರ ಹೊರತಾಗಿ ಪಂಜಾಬ್ನಲ್ಲಿ ಕೆಲವರು ಗಾಳಿಪಟ ಹಬ್ಬನ ಸಂಕ್ರಾಂತಿ ಅಥವಾ ಲೊಹರಿಯ ದಿನ ಆಚರಿಸಿದ್ರೆ, ಇನ್ನೂ ಕೆಲವು ಸಿಖ್ಖರು ವಸಂತ ಪಂಚಮಿಯ ದಿನ ಗಾಳಿಪಟ ಹಬ್ಬ ಆಚರಿಸ್ತಾರೆ. ಒಂದು ಕುತೂಹಲಕಾರಿ ವಿಷಯ ಏನಂದರೆ 12 ಅಥವಾ 13ನೇ ಶತಮಾನದಿಂದ ಹಲವು ಸೂಫಿ ಮುಸಲ್ಮಾನರು ಕೂಡ ವಸಂತ ಪಂಚಮಿನ ಆಚರಿಸ್ತಾರೆ. ಇದಕ್ಕೆ ಕಾರಣ ಏನಂದರೆ ದೆಹಲಿಯಲ್ಲಿ ನಿಜಾಮುದ್ದೀನ್ ಔಲಿಯಾ ಅವರ ಸೋದರಳಿಯನನ್ನು ಕಳ್ಕೊಂಡು ದುಃಖದಲ್ಲಿದ್ದಾಗ ಕವಿ ಅಮೀರ್ ಖುಸ್ರೋರವರು ಹಿಂದೂ ಮಹಿಳೆಯರು ಹಳದಿ ಹೂಗಳನ್ನು ವಸಂತ ಪಂಚಮಿಯ ದಿನ ದೇವಸ್ಥಾನಕ್ಕೆ ತಗೊಂಡು ಹೋಗೋದನ್ನ ನೋಡಿ ಆ ಹೂಗಳನ್ನು ನೋಡಿ ಖುಷಿಪಟ್ಟು ಹಳದಿ ಹೂಗಳನ್ನು ಅಮೀರ್ ಖುಸ್ರೋ ಅವರು ನಿಜಾಮುದ್ದೀನ್ ಔಲಿಯಾರಿಗೆ ಹೂನ ನೋಡಿ ಸಂತೋಷ ಆಗ್ಬೋದು ಅಂತ ಕೊಡ್ತಾರಂತ. ಹಾಗಾಗಿ ಚಿಶ್ತಿ ಕ್ರಮದ ಭಾರತೀಯ ಸೂಫಿ ಮುಸಲ್ಮಾನರು ಕೂಡ ವಸಂತ ಪಂಚಮಿನ ಆಚರಿಸ್ತಾರೆ ಅನ್ನೋ ನಂಬಿಕೆ ಇದೆ. ವಸಂತ ಪಂಚಮಿ ಹಬ್ಬದ ಸುತ್ತ ಕೆಲವು ವಿವಾದಗಳು ಕೂಡ ಇದೆ. ಅದೇನು ವಿವಾದಗಳು ಈಗ ತಿಳ್ಕೊಳ್ಳೋಣ. 1720ರಲ್ಲಿ ಮೊಘಲ್ ಸಾಮ್ರಾಜ್ಯದ ಇಂದಿನ ಪಾಕಿಸ್ತಾನದ ಪಂಜಾಬಿನ ಲಾಹೋರಿನ ಸಿಯಲ್ಕೋಟ್ನಲ್ಲಿ ಹಿಂದೂ ಕುಟುಂಬದಲ್ಲಿ ಹಕೀಕತ್ ರಾಯ್ ಭಾಗ್ಮಲ್ಪುರಿ ಜನಿಸ್ತಾರೆ. ನಂತರ 14ನೇ ವಯಸ್ಸಿನಲ್ಲಿ ಅವರ ಮುಸ್ಲಿಂ ಸಹಪಾಠಿಗಳು ಹಿಂದೂ ದೇವತೆಗಳನ್ನ ಅಪಹಾಸ್ಯ ಮಾಡುವಾಗ ಹಕೀಕತ್ ರಾಯ್ರವರು ಸಿಡಿದದ್ದು ಪ್ರಶ್ನೆ ಮಾಡ್ತಾರೆ. ಇದನ್ನು ನೋಡಿದ ಮೌಲ್ವಿ 14 ವರ್ಷದ ಹಕೀಕತ್ ರಾಯ್ ಮೇಲೆ ಖಾಜಿಯ ಹತ್ರ ಒಂದು ಪ್ರಕರಣ ದಾಖಲಿಸಿ ಅವರಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಲು ಅಥವಾ ಮರಣದಂಡನೆಯನ್ನು ಸ್ವೀಕಾರ ಮಾಡೋಕ್ಕೆ ಆಜ್ಞೆ ಮಾಡ್ತಾರೆ. ಹಕೀಕತ್ ರಾಯ್ ಮತಾಂತರಗೊಳ್ಳಲು ನಿರಾಕರಣೆ ಮಾಡಿದಾಗ 1734ರಲ್ಲಿ ವಸಂತ ಪಂಚಮಿಯ ದಿನ ಲಾಹೋರಿನಲ್ಲಿ ಕಲ್ಲೆಸೆತ ಮತ್ತು ಶಿರಚ್ಛೇದನದಿಂದ ಅವರು ಹುತಾತ್ಮರಾಗ್ತಾರೆ. ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಮತಾಂತರಗೊಳ್ಳಲು ನಿರಾಕರಿಸಿ ವಸಂತ ಪಂಚಮಿಯ ದಿನ ವೀರಮರಣ ಹೊಂದಿದ ಹಕೀಕತ್ ರಾಯ್ರವರ ಸಮಾಧಿಗೆ 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಗೋ ಮೊದಲು ಸಹಸ್ರಾರು ಹಿಂದೂಗಳು ಮತ್ತು ಸಿಖ್ಖರು ಭೇಟಿ ನೀಡಿ ವಸಂತ ಪಂಚಮಿಯ ದಿನ ಪೂಜೆ ಸಲ್ಲಿಸ್ತಾ ಇದ್ರು ಅನ್ನೋ ಉಲ್ಲೇಖ ಇತಿಹಾಸದಲ್ಲಿದೆ. ಮತ್ತೊಂದು ವಿವಾದ ಇರೋದು ಮಧ್ಯಪ್ರದೇಶದ ಧಾರ್ ಕ್ಷೇತ್ರದ ಭೋಜಶಾಲೆಯಲ್ಲಿ. ಕ್ರಿಸ್ತಶಕ 1000ರಿಂದ 1055ರವರೆಗೆ ಆಳ್ವಿಕೆ ನಡೆಸ್ತಾ ಇದ್ದ ಭೋಜರಾಜ ಕ್ರಿಸ್ತಶಕ 1034ರಲ್ಲಿ ಒಂದು ಭವ್ಯವಾದ ಗುರುಕುಲದ ರೀತಿ ಅಧ್ಯಯನ ಕೇಂದ್ರನ ನಿರ್ಮಿಸ್ತಾರೆ. ಬೃಹದಾಕಾರದ ಸರಸ್ವತಿ ದೇವಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು ಅನ್ನೋ ನಂಬಿಕೆ ಇದೆ. ಸರಸ್ವತಿ ಮಂದಿರವಾದ ಕಾರಣ ವಸಂತ ಪಂಚಮಿ ದಿನ ಅಲ್ಲಿ ಬಹಳ ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡ್ತಿದ್ರು. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಈ ವಿಗ್ರಹನ ಕೊಂಡೊಯ್ದ ಕಾರಣ ಭೋಜಶಾಲೆಯಲ್ಲಿದ್ದ ಆ ವಿಗ್ರಹ ಈಗ ಲಂಡನ್ನಲ್ಲಿರೋ ವಸ್ತು ಸಂಗ್ರಹಾಲಯದಲ್ಲಿದೆ ಅಂತ ಹೇಳ್ತಾರೆ. ವಿವಾದ ಏನಕ್ಕೆ ಸೃಷ್ಟಿಯಾಯಿತು ಅಂದರೆ ಕ್ರಿಸ್ತಶಕ 1305ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಭೋಜಶಾಲೆಯನ್ನು ಕೆಡವುತ್ತಾನೆ. ದಿಲಾವರ್ ಖಾನ್ ಘೋರಿ 1401ರಲ್ಲಿ ಖಿಲ್ಜಿಯಿಂದ ಕೆಡವಲ್ಪಟ್ಟ ಭೋಜಶಾಲೆಯ ಒಂದು ಭಾಗದಲ್ಲಿ ಮಸೀದಿಯನ್ನು ನಿರ್ಮಿಸ್ತಾನೆ. 1514ರಲ್ಲಿ ಮೊಹಮ್ಮದ್ ಶಾ ಖಿಲ್ಜಿ ಉಳಿದ ಭಾಗದಲ್ಲಿ ಮಸೀದಿಯನ್ನು ನಿರ್ಮಿಸ್ತಾನೆ. ಹಾಗಾಗಿನೇ ಅಯೋಧ್ಯೆಯ ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ, ಕಾಶಿ ವಿಶ್ವನಾಥ ಮತ್ತು ಜ್ಞಾನವಾಪಿ ಮಸೀದಿ, ಶ್ರೀಕೃಷ್ಣ ಜನ್ಮಭೂಮಿ ಮಥುರಾದ ಈದ್ಗಾ ಮಸೀದಿಯ ರೀತಿ ಮಧ್ಯಪ್ರದೇಶದ ಭೋಜಶಾಲೆ ಮತ್ತು ಕಮಲ್ ಮೌಲಾ ಮಸೀದಿ ಕೂಡ ವಿವಾದದ ಕೇಂದ್ರ ಬಿಂದುವಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದ ಭಾರತೀಯ ಪ್ರಾಚ್ಯ ವಸ್ತು ಇಲಾಖೆ ಈ ಕ್ಷೇತ್ರವನ್ನು ನೋಡ್ಕೋತಾ ಇದೆ. ವರ್ಷದಲ್ಲಿ ಒಂದು ದಿನ ಅಂದರೆ ವಸಂತ ಪಂಚಮಿಯ ದಿನ ಇಲ್ಲಿ ಹಿಂದೂ ಭಕ್ತರು ಸರಸ್ವತಿ ದೇವಿಯ ತೈಲವರ್ಣದ ಚಿತ್ರನ ಪೂಜೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿ ಮಂಗಳವಾರ ಹಿಂದೂಗಳು ಪುಷ್ಪ ಮಂತ್ರಾಕ್ಷತೆ ಅರ್ಚನೆ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮುಸ್ಲಿಮರ ನಮಾಜಿಗೆ ಶುಕ್ರವಾರ ಈ ಜಾಗಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಆದರೆ ವಸಂತ ಪಂಚಮಿ ಶುಕ್ರವಾರದ ದಿನ ಬಂದಾಗ ಇಲ್ಲಿ ಅನೇಕ ಘರ್ಷಣೆಗಳು ಉಂಟಾಗಿದೆ. 1980 ಮತ್ತು 90ರ ದಶಕದಲ್ಲಿ ಈ ಪ್ರದೇಶದಲ್ಲಿ ಅನೇಕ ಕೋಮು ಗಲಭೆಗಳು ನಡೆದಿವೆ.
ಲಂಡನ್ ವಸ್ತು ಸಂಗ್ರಹಾಲಯದಲ್ಲಿರೋ ಸರಸ್ವತಿ ದೇವಿ ವಿಗ್ರಹನ ಮರಳಿ ಭಾರತಕ್ಕೆ ತರಬೇಕು ಅನ್ನೋ ಆಗ್ರಹ ಈಗಲೂ ಇದೆ. ಇದೇ ಥರ ಮತ್ತಷ್ಟು ಕುತೂಹಲಕಾರಿ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಓಂ ಶ್ರೀ ಸರಸ್ವತ್ಯೈ ನಮಃ. ಹರೇ ಕೃಷ್ಣ.